ಕರ್ತನಲ್ಲಿ ಪ್ರಿಯರೇ, ಎಲ್ಲರಿಗೂ ದೇವರ ಹೆಸರಿನಲ್ಲಿ ವಂದನೆಗಳು. ವಿಶೇಷವಾಗಿ ಈ ದಿನ ಪ್ರಾರ್ಥನೆ ಎಂದರೇನು ಎಂಬುದಾಗಿ ನಾವು ನೋಡುವ. ಪ್ರಾರ್ಥನೆ ಎಂದರೇನು? ನಮ್ಮೆಲ್ಲರಿಗೂ ತಿಳಿದ ಹಾಗೆ ಪ್ರಾರ್ಥನೆ ಎಂದರೆ ದೇವರೊಟ್ಟಿಗೆ ಮಾತನಾಡುವುದು. ಆದರೆ ನಾವು ಆತನ ಸ್ವರವನ್ನು ಕೂಡ ನಾವು ಕೇಳಬಹುದಾಗಿದೆ. ಪ್ರಾರ್ಥನೆ ಎಂಬುದು ಕ್ರೈಸ್ತರಾದ ನಮಗೆ ದೇವರು ಅನುಗ್ರಹಿಸಿರುವ ವಿಶೇಷ ಕೃಪಾ ಸಾಧನ. ದೇವರೊಟ್ಟಿಗೆ ಯಾರ ಮಧ್ಯಸ್ಥಿಕೆ ಇಲ್ಲದೆ ದೇವರನ್ನು ನಾವು ಯಾವ ಸಮಯದಲ್ಲಾದರೂ ಸಂಪರ್ಕಿಸಬಹುದಾಗಿದೆ, ಮಾತನಾಡಬಹುದಾಗಿದೆ. ಅಥವಾ ಮೌನವಾಗಿ ಕರ್ತನ ಸನ್ನಿಧಿಯಲ್ಲಿ ಕುಳಿತು ನಮ್ಮ ಹೃದಯದ ಭಾರವನ್ನು ಆತನಿಗೆ ಒಪ್ಪಿಸಿ ಸಮಾಧಾನಗೊಳ್ಳಬಹುದಾಗಿದೆ. ಇಂತಹ ಸಮಯದಲ್ಲಿ ಉನ್ನತವಾದ ಶಕ್ತಿಯುಳ್ಳ ಪವಿತ್ರಾತ್ಮನು ನಮಗೋಸ್ಕರ ತಂದೆಯಾದ ದೇವರನ್ನು ಬೇಡಿಕೊಳ್ಳುವವನಾಗಿದ್ದಾನೆ. ಆ ಮೂಲಕ ದೇವರಿಂದ ನಾವು ಆದರಣೆಯನ್ನು, ಸದುತ್ತರವನ್ನು ಹೊಂದುವವರಾಗಿದ್ದೇವೆ. ಪ್ರಿಯರೇ, ಯಾವ ದೊಡ್ಡ ಪ್ರಾರ್ಥನೆಯೂ ದೇವರಿಗೆ ಅಗತ್ಯವಿಲ್ಲ. ನಮ್ಮ ಹೃದಯದ ಆಲೋಚನೆ ಶುದ್ಧವಾಗಿದ್ದು ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿ ಆತನು ಮಾಡಿರುವ ಎಲ್ಲ ಆಶೀರ್ವಾದಗಳಿಗೆ ಹೃದಯಪೂರ್ವಕವಾಗಿ ಸ್ತೋತ್ರ ಹೇಳಿದರೂ ಸಾಕು. ಆತನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನಾವು ಒಮ್ಮೆ ನೆನಪಿಸಿಕೊಳ್ಳುವುದಾದರೆ ಅದು ಬಹಳ ಅಗಾಧವಾಗಿದೆ. ಹಾಗಾಗಿ ಪ್ರತಿ ಕ್ಷಣ ನಾವು ಆತನಿಗೆ ಸ್ತೋತ್ರ ಹೇಳುವುದರಿಂದ ಅದು ಒಂದು ರೀತಿಯಾದಂಥ ಆಶೀರ್ವಾದವನ್ನು ಹೊಂದಲು ನಾವು ಶಕ್ತರಾಗ್ತೇವೆ. ನಾವು ಮಾಡುವಂಥ ಒಂದು ಚಿಕ್ಕ ಪ್ರಾರ್ಥನೆಯು ಯಾವ ರೀತಿಯಾದಂತಹ ಒಣ ಮಾತುಗಳಿಗೆ ಈಡಾಗದೆ ಒಂದು ಚಿಕ್ಕ ಕೂಗು ಸಾಕು. ಕಾರಣ ಅಂತರೇಂದ್ರಿಯವನ್ನು ಪರಿಶೋಧಿಸುವಂಥ ಅಗಮ್ಯವಾದ ನಮ್ಮ ಕರ್ತನು ನಮ್ಮನ್ನು ಮಹತ್ತರವಾದ ಪ್ರಸನ್ನತೆಯಲ್ಲಿ ಕಾದು ನಡೆಸುವವನಾಗಿದ್ದಾನೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಶುಭ ದಿನ ನಿಮ್ಮದಾಗಲಿ.